ಕರ್ನಾಟಕ ಸರ್ಕಾರ ಇವತ್ತು ಸಂಜೆ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಇವರಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದರಲ್ಲಿ 22ರಲ್ಲಿ BJP ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದ್ದನ್ನು ರದ್ದು ಮಾಡಿದ್ದಾರೆ. ಆ ಅಧಿಸೂಚನೆಯಲ್ಲಿ ಸಮವಸ್ತ್ರ, ಸಮಾನತೆ, ಏಕತೆ ಶಾಲಾ ಕಾಲೇಜುಗಳಲ್ಲಿ ಇರಬೇಕು ಮತ್ತು ಆ ಶಾಲಾ ಆಡಳಿತ ಮಂಡಳಿಯ ನಿರ್ಣಯದಂತೆ ಪಾಲಿಸಬೇಕು ಅಂತನ್ನುವಂಥದ್ದು ಮೆನ್ಷನ್ ಮಾಡಿದ್ದನ್ನು ಕಾಂಗ್ರೆಸ್ ಸರ್ಕಾರ ಮಧು ಬಂಗಾರಪ್ಪನವರ ಮೂಲಕ ಅದನ್ನು ರದ್ದುಪಡಿಸಿದ್ದಾರೆ. ಅಂದರೆ ಇವರಿಗೆ ಸಮಾನತೆ, ಏಕತೆ ಬೇಡ ಅನ್ನುವಂಥದ್ದು ಒಂದು. ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯವರೇ ಇಡೀ ದೇಶದಲ್ಲಿ ತಂದಂಥ ನಿರ್ಣಯ ಇದು. ಅಂದರೆ ಶಾಲಾ ಕಾಲೇಜು ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವನೆ ಇರಬಾರ್ದು ಅಂತನ್ನುವಂಥ ದೃಷ್ಟಿಕೋನದಿಂದ ಸಮವಸ್ತ್ರ ಅರ್ಥನೇ ಇದೆ. ಸಮವಸ್ತ್ರ, ಸಮಾನತೆ, ಏಕತೆ, ಅಲ್ಲಿ ಮೇಲು ಕೀಳು, ಸ್ಪೃಶ ಅಸ್ಪೃಶ್ಯತೆ, ಶ್ರೀಮಂತರ ಬಡವರ, ರೈತ ಕಾರ್ಮಿಕ ಅನ್ನುವಂಥ ಭೇದ ಭಾವನೆ ಇರಬಾರ್ದು. ಮಕ್ಕಳಂದ್ರೆ ಮಕ್ಕಳನ್ನೇ ಇರಬೇಕು, ಶಾಲಾ ಮಕ್ಕಳೇ ಇರಬೇಕು, ಭಾರತೀಯರಾಗಿರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ತಂದದ್ದನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ದೃಷ್ಟಿಯಿಂದ, ಮುಸ್ಲಿಮರ ಓಟಿಗೋಸ್ಕರ ಇವತ್ತು ಶಾಲಾ ಮಕ್ಕಳಲ್ಲಿ ಭೇದವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಶಾಲಾ ಮಕ್ಕಳಲ್ಲಿ ಒಡಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ಹಿಜಾಬ್ ಹಾಕೊಂಡು ಬರ್ಬೋದು ಅಂತನ್ನುವಂಥದ್ದನ್ನು ಇವತ್ತು ಡಿಕ್ಲೇರ್ ಮಾಡಿದ್ದಾರೆ ಅವರು. ಹಿಜಾಬ್ ಹಾಕೊಂಡ ತಕ್ಷಣವೇ ಗೊತ್ತಾಗುತ್ತೆ ಇವಳು ಮುಸ್ಲಿಮು, ಇವನು ಮುಸ್ಲಿಮ್ ಇವಳು ಮುಸ್ಲಿಮ್ ಅಂತ ಗೊತ್ತಾಗತ್ತೆ. ಸೊ ಇದಕ್ಕೆ ತಕ್ಕ ಹಾಗೆ ಟೋಪಿನೂ ಹಾಕ್ಕೊಂಬರ್ಬೋದು, ಸಾಂಪ್ರದಾಯಿಕವಾದಂಥ ಉಡುಪುಗಳನ್ನು ಹಾಕ್ಕೊಂಬರ್ಬೋದು ಅಂತನ್ನುವಂಥ ಹುಡುಗರು ಟೋಪಿ ಹಾಕ್ಕೊಂಬರ್ತಾರೆ. ಸೊ ಇವನು ಮುಸ್ಲಿಮ್ ಅಂತ ಆಗತ್ತೆ. ಇನ್ನು ಹಿಂದೂಗಳು ಶಿವದಾರ್ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಜನವಾರ ಇರ್ಬೋದು, ಅದು ಒಳಗಡೆ ಇರುತ್ತೆ, ಹೊರಗಡೆ ಗೊತ್ತಾಗಂಗಿಲ್ಲ. ಇವನು ಬ್ರಾಹ್ಮಣ, ಇವನು ಲಿಂಗಾಯತ, ಇವನು ಅದು ಇದು ಅಂತ ಅನ್ನೋದು ಗೊತ್ತಾಗಂಗಿಲ್ಲ. ಸೊ ಒಳಗಡೆ ಇರುವಂಥದ್ದು ನೀವ್ಯಾರು ಹೇಳಿದ್ರಿ? ಅದನ್ನು ಧರಿಸ್ಬೋದು ಅಂತನ್ನುವಂಥದ್ದು ನೀವೇನು ಆರ್ಡ್ರ್ ಮಾಡೋದು? ಅದು ಅವರ ಸಂಪ್ರದಾಯ. ನಿಮಗೆ ಕಣ್ಣಿಗೆ ಕಾಣೋದಿಲ್ಲ, ಅದು ಹೊರಗಡೆ ಗೊತ್ತಾಗೋದಿಲ್ಲ ಅದು. ಸೊ ಈ ರೀತಿಯ ನಿಮ್ಮ ಉದ್ದಟತನ, ನಿಮ್ಮ ವ್ಯವಸ್ಥಿತವಾದಂಥ ಕಣ್ಣಿಗೆ ಮಣ್ಣು ಹಾಕುವಂಥದ್ದು ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತಾನೆ. ಇನ್ನು ಪೇಟಾ ಹಾಕೊಳ್ಳುವಂಥದ್ದು, ಟರ್ಬನ್ ಹಾಕೊಳ್ಳುವಂಥದ್ದು ಮಾಡ್ಬೋದು. ಪೇಟಾ ಟರ್ಬನ್ ಯಾರು ಹಾಕ್ಕೊಳ್ತಾರೆ? ಎಲ್ಲಿದೆ ಪದ್ಧತಿ ಅದು? ಇದರಲ್ಲಿ ಇದೆ ಅಷ್ಟೇ. ಸಿಖ್ ಪಂಜಾಬ್ನಲ್ಲಿ ಟರ್ಬನ್ ಹಾಕ್ಕೊಳ್ತಾರೆ, ಪೇಟಾ ಹಾಕ್ಕೊಳ್ತಾರೆ ಸಂಬಂಧಪಟ್ಟಂಥವರು. ಇಲ್ಲಿ ಕರ್ನಾಟಕದಲ್ಲಿ ಏನು ಸಂಬಂಧ ಅದು? ಸೊ ಈ ರೀತಿಯ ಅಧಿಸೂಚನೆ ಹೊಡೆಸ್ತಾ ಇರುವಂಥದ್ದು ಮುಸ್ಲಿಂ ತುಷ್ಟೀಕರಣ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ನೀವು ಸಮಾನತೆ ನಿಮಗೆ ಬೇಕಾಗಿಲ್ಲ, ಮುಸ್ಲಿಮರು ಬೇಕಾಗಿದೆ. ಒಡಕವನ್ನು ನಿರ್ಮಾಣ ಮಾಡುವಂಥ ಪ್ರಕ್ರಿಯೆ ಬೇಕಾಗಿದೆ ಅಂತನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಇದರ ಜೊತೆಗೆ ಇನ್ನೊಂದು ಅಪಾಯಕಾರಿಯ ಬೆಳವಣಿಗೆ ಅಂತಂದರೆ, ಈ SDMC ಅಂತನ್ನುವಂಥದ್ದು ಒಂದು ಶಾಲಾ ಕಮಿಟಿ ನೇಮಕ ಆಗ್ತಿತ್ತು. ಆ ಶಾಲಾ ಕಮಿಟಿಯವರ ಹಕ್ಕನ್ನು ಕಸಿದುಕೊಂಡಿದ್ದಾರೆ. ಅವರು ಯಾವುದೇ ನಿರ್ಣಯ ತೊಗೊಳ್ಳಂಗಿಲ್ಲ. ಸರ್ಕಾರದ ಅಧಿಸೂಚನೆ ಏನಿದೆ ಅದನ್ನೇ ಪಾಲಿಸಬೇಕು ಅಂತನ್ನುವಂಥದ್ದು ತೊಗೊಂಡಿದ್ದಾರೆ. ಸೊ ಇದು ಅಂದರೆ ಅವರು ಅಲ್ಲಿಯ ಶಾಲೆಗೆ ಸಂಬಂಧಪಟ್ಟಂಥದ್ದು ಅವರು ಯೋಚನೆ ಮಾಡುವಂಥದ್ದು. ಈಗ ಅದನ್ನೇ ಅವ್ರ ಹಕ್ಕನ್ನು ಕಸ್ಕೊಳ್ಳೋದು. ಹಾಗಾದರೆ ನೀವು ಅಲ್ಲಿ ಕಮಿಟಿ ಮಾಡೋದು ಯಾತಕ್ಕೆ? ಅವರಿಗೆ ಒಳಿತನ ಆಗಬೇಕು, ಆ ಶಾಲಾ ಅಭಿವೃದ್ಧಿ ಆಗಬೇಕು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಇರುತ್ತೆ. ಸೊ ಇದು ಅತ್ಯಂತ ಖಂಡನೀಯವಾದ, ಇದನ್ನು ವಿರೋಧ ಮಾಡ್ತೇವೆ. ಅಷ್ಟೇ ಅಲ್ಲ, ನಾನು ಹೇಳೋದು ಇದರ ಸಂಬಂಧಪಟ್ಟಂಥ ಅಧಿಸೂಚನೆಯನ್ನು ವಕೀಲರ ಜೊತೆಗೆ ಕನ್ಸಲ್ಟ್ ಮಾಡಿ ಇದನ್ನು ನಾವು ಹೈಕೋರ್ಟಿಗೆ PIL ಹಾಕುವಂಥದ್ದು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದೀವಿ. ಇದು ಸರಿಯಲ್ಲ, ಇದು ತಪ್ಪು ನಿರ್ಣಯ. ಮುಸ್ಲಿಂ ತುಷ್ಟೀಕರಣ ಒಂದೇ ನಿಮ್ಮ ಕಣ್ಣು ಮುಂದೆ ಇದೆ. ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರಿಗೆ ಅಭಿವೃದ್ಧಿ ಆಗಬೇಕು, ಸಮಾನತೆ, ಏಕತೆ ನಿರ್ಮಾಣ ಆಗಬೇಕು ಅಂತನ್ನುವಂಥದ್ದು ಇಲ್ಲ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಇವತ್ತು ನಮಗೆ ಅಧಿಸೂಚನೆ ಸಿಕ್ಕಿದೆ. ನಾಳೆನೇ ಇಡೀ ರಾಜ್ಯಾದ್ಯಂತ ಈ ಅಧಿಸೂಚನೆಯನ್ನು ಹರಿದು ಹಾಕಿ ಧಿಕ್ಕಾರ ಹೇಳಿ ನಾವು ಕೋರ್ಟಿಗೆ ಹೋಗುವಂಥದ್ದನ್ನು ನಿರ್ಣಯವನ್ನು ತಗೊಳ್ತೀವಿ.